ಮಹಿಳೆಯರು ಕಂಡ್ರೆ ಅಸಹ್ಯ ಪಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸೋನಿಯಾ ಗಾಂಧಿಗೆ, ಮಹಿಳಾ ಶಕ್ತಿ ವಿರೋಧಿ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರ ಶಕ್ತಿಯನ್ನು ಹತ್ತಿಕ್ಕತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರಿಗೆ ಅವಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ. ಇಡೀ ಭಾರತ ದೇಶದ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಅವಮಾನ, ಅಪಮಾನ, ಅಗೌರವಗಳ ವಿರುದ್ಧವಾಗಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ನಮ್ಮೊಂದಿಗೆ ನಮ್ಮ ಪಕ್ಷದ ಹಿರಿಯ ನಾಯಕರು, ಮಾಜಿ ಸಚಿವರು ಆದಂತ ಅಮ್ಮ ಲೀಲಾದೇವಿ ಪ್ರಸಾದಂ ಅವರಿದ್ದಾರೆ. ಮತ್ತೊಬ್ರು ನಮ್ಮ ಪಕ್ಷದ ಹಿರಿಯ ಮುಖಂಡರು, ವಿಧಾನ ಪರಿಷತ್ನ ಸದಸ್ಯರು ಆದಂತ, ಆತ್ಮೀಯರು ಆದಂತ ಹಿರಿಯ ಶರವಣ ಅವರಿದ್ದಾರೆ. ಮಹಿಳಾ ಘಟಕದ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷ ಸಹೋದರಿ ಶೈಲಜಾ ಅವರಿದ್ದಾರೆ. ನಮ್ಮ ಪಕ್ಷದ ಮಹಿಳಾ ಘಟಕದ ಎಲ್ಲ 5 ಜಿಲ್ಲೆಗಳ ಅಧ್ಯಕ್ಷಗಳಿದ್ದಾರೆ. ಎಲ್ಲ ಪ್ರಮುಖರು ಈ ಸಭೆಯಲ್ಲಿ, ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ತುರ್ತಾಗಿ ಕರೆದಂತ ಒಂದು ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷ ಇಡೀ ಹಿಂದೂಸ್ತಾನದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದ ನಂತರವೂ ಕೂಡ ಹೆಣ್ಮಕ್ಳನ್ನ ಯಾವ ಮಟ್ಟದಲ್ಲಿ ಇರಿಸಬೇಕು ಅನ್ನೋದು ಅವ್ರ ಮನಸ್ಥಿತಿ ಇದೆ ಅನ್ನೋದು ನಿನ್ನೆ ಗೊತ್ತಾಗಿದೆ. ಹೆಣ್ಮಕ್ಳನ್ನ ಅವ್ರು ಯಾವ ರೀತಿ ತಿಳ್ಕೊಂಡಿದ್ದಾರೆ ಅಂದ್ರೆ, ಇವ್ರು ಕೇವಲ ತಿಂಗಳು ಒಂದ್ಸಲಿ 2,000 ರೂಪಾಯಿ ಆಗ್ತಾ ಇದಾರೆ. 2,000 ರೂಪಾಯಿ ಕೊಟ್ಟರೆ ಸಾಕು ಹೆಣ್ಮಕ್ಳಿಗೆ. ಅಥವಾ ಅವ್ರ ಬಸ್ಸಲ್ಲಿ ಯಾವಾಗಾದ್ರೂ ದೇವಸ್ಥಾನಕ್ಕೋ ಅವ್ರ ತವ್ರ ಮನೆಗೆ ಹೋಗ್ಲಿಕ್ಕೆ ಬಸ್ಸಲ್ಲಿ ಫ್ರೀ ಮಾಡಿಕೊಟ್ರೆ ಸಾಕು. ಅವ್ರಿಗೆ ಯಾವುದೇ ಪ್ರಾತಿನಿಧ್ಯ ಬೇಡ, ಅವ್ರಿಗೆ ಯಾವುದೇ ಹಕ್ಕು ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಇಡೀ ವಿರೋಧ ಪಕ್ಷಗಳನ್ನ ದಾರಿ ತಪ್ಪತಕ್ಕಂಥ ಕೆಲಸವನ್ನ ಅಧಿಕೃತ ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮತ್ತು ಮುಖ್ಯಮಂತ್ರಿ ಆಗಿದ್ದಂತ ಅವಧಿನಲ್ಲೇ ಹೆಣ್ಮಕ್ಳಿಗೆ 33% ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ಬೇಕಂತ ಅದನ್ನ ತಂದಂತವ್ರು, ಹೋರಾಟ ಮಾಡಿದಂತವ್ರು ನಮ್ಮ ದೇವೇಗೌಡ ಸಾಹೇಬರು. ಇವತ್ತು ನಿನ್ನೆ ನಮ್ಮ ನಾಯಕರಾದಂತ ಕುಮಾರಣ್ಣವರು ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಏನಂತ, ಹೌದು ನಾವು ಪ್ರಪ್ರಥಮವಾಗಿ ಹಿಂದೂಸ್ತಾನದಲ್ಲಿ ನಮ್ಮ ನಾಯಕರಾದಂತಹ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಾವು 33% ಬಿಲ್ ಅನ್ನ ಕೊಟ್ಟಿದ್ದೀವಿ. ಅದನ್ನ ಇವತ್ತು ಪಾರ್ಲಿಮೆಂಟ್ ನಲ್ಲಿ ನಾನು ಮಾತಾಡ್ಲಿಕ್ಕೆ ನನಗೆ ಸಂತೋಷ ಆಗ್ತದೆ ಅಂತ ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣವರು, ಇವತ್ತಿನ ಕೇಂದ್ರ ಸಚಿವರು ನಿನ್ನೆ ಮಾತಾಡಿದ್ದಾರೆ. ಇವೆಲ್ಲವೂ ಕೂಡ ಇವತ್ತು ಈ ಕಾಂಗ್ರೆಸ್ ಪಕ್ಷ ಆದ್ರೂ ಈ ಬಿಲ್ ಅನ್ನ ಬೀಳಿಸಿದ್ದನ್ನ ಕೂಡ ಸಂತೋಷದಿಂದ ಸಂಭ್ರಮಾಚರಣೆ ಮಾಡಿದ್ದಾರೆ. ಮಹಿಳೆಯರಿಗೆ ಹಕ್ಕು ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಅವ್ರ ಮನಸ್ಥಿತಿ ಎಷ್ಟು ಕೀಳಾಗಿದೆ ಅಂದ್ರೆ, ಅವ್ರು ಒಂದೇ ಒಂದು ರೀತಿ ಅಯ್ಯೋ ಈ ಬಿಲ್ ನಾವು ಬೀಳಿಸಿದ್ವಲ್ಲ ಅನ್ನೋ ಒಂದು ಸಹಾನುಭೂತಿ ಇಲ್ಲ ಹೆಣ್ಮಕ್ಳ ಮೇಲೆ. ಅವರು ಕೂಡ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮಹಿಳಾ ಲೋಕಸಭಾ ಸದಸ್ಯರು ಸುಪರ್ಯಾಸ ಅಂತ ಹೇಳಿದ್ರೆ, ಅವರ ಹಕ್ಕನ್ನ ಕೊಡ್ತಕ್ಕಂಥ ಬಿಲ್ಗೆ ಅಲ್ಲಿನ ಮಹಿಳಾ ಸದಸ್ಯಗಳಿಗೆ ಕೂಡ ವಿರೋಧವಾಗಿ ಓಟನ್ನು ಹಾಕಿದ್ದಾರೆ. ನಮ್ಮ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದೇವೇಗೌಡ ತಂದೆಯವರು ಹೆಣ್ಮಕ್ಳಿಗಾಗಿ 33% ಅನ್ನ ತಂದಿದ್ದಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಈಗ ಈ ಕಾಂಗ್ರೆಸ್ ಸರ್ಕಾರ ಇದನ್ನ ಬಲ್ಲಿ ಅಡ್ಡಗಟ್ಟಿಸಿ ವಿರೋಧ ಪಕ್ಷದವರು ಹಾಗೂ ಅವರ ಜೊತೆ ಮಿತ್ರ ಪಕ್ಷದವರು ಸೇರಿಕೊಂಡು ಈ 33% ಅನ್ನ ಏನ್ ಪಡೆಗಿರ್ತಾ ಇದ್ದಾರೋ ಇದರ ಉದ್ದೇಶ ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ 29ನ ಈ ಒಂದು ಚುನಾವಣೆಗೆ 33% ಮಹಿಳೆಯರಿಗೆ ಏನ್ ಬರಬೇಕಾಗಿತ್ತು ಅದನ್ನೇನೋ ತಡೆಗಟ್ಟಿ 34ರಲ್ಲಿ ಬರುತ್ತೆ. 2034ರಲ್ಲಿ ಇದೊಂದು ಜಾರಿಗೆ ತರ್ತೀವಿ ಅಂತ ಇದ್ದೀರಾ. ಈಗಾಗಲೇ ಈ ಜನಗಣತಿಯನ್ನು ಮಾಡಬೇಕಾಗಿದ್ದು ನೀವು 22ರಲ್ಲಿ, 22ನ ಈಗಾಗಲೇ 24 ಆದ್ರೂ ಮಾಡಿಲ್ಲ, ಇನ್ನು 26 ಬಂದ್ರೂ ಮಾಡಲಿಲ್ಲ. ಸೊ ನೀವು ಇನ್ನೂ 2 ವರ್ಷ ತಗೊಂಡ್ರೆ ಇದು ತಡೆ ಮಾಡೇ ಮಾಡ್ತೀರಾ. ಗ್ರೇಟರ್ ಬೆಂಗಳೂರು ಚುನಾವಣೆ ಅಂತೂ ಮುಂದೂಡಿಸ್ತಾನೆ ಇದ್ದೀರಾ ಇದೇ ವಿಚಾರ ಇಟ್ಕೊಂಡು. ಈಗ ಮಹಿಳೆಯರ 33% ಕೂಡ ಮಾಡ್ತಾ ಇದ್ದೀರಾ. ಯಾಕೆ ಇಲ್ಲಿವರೆಗೂ ಈ 5 ವರ್ಷ ತಾವು ಈ ಹೆಣ್ಣುಮಕ್ಕಳು ಸಮಾನತೆಯಾಗಿ ಎಲ್ಲರ ಹಕ್ಕನ್ನು ಓಟನ್ನ ತಗೊಂಡು ಇಲ್ಲಿವರೆಗೂ ಇಲ್ಲಿರುವಂತ ಎಲ್ಲ ಅಭಿವೃದ್ಧಿನ ಮಾಡ್ತೀವಿ ಅಂತ ವಂಚನೆ ಮಾಡಿ ಆಗೋಗಿದೆ. ಇನ್ನ 5 ವರ್ಷ ಮುಂದೂಡಿಸಿ ಇನ್ನೂರು ಒಟ್ಟಿ ನೀವು ಅವ್ರ ಜೊತೆ ಓಟ್ಗಳನ್ನ ಹಾಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀರಾ ಅನ್ಕೊಂಡಿದ್ದೀರಾ. ನಾವೆಲ್ಲ ಮಹಿಳೆಯರು ಯಾರು ಬೆಳೆದಿಲ್ಲ. ಈ ಇಲ್ಲಿಗೆ ತಾವು ತಿಳ್ಕೊಂಡ್ರೆ ಇನ್ನ 5 ವರ್ಷವನ್ನ ನಿಮ್ಮ ಒಂದು ಸರ್ಕಾರ ಬರೋದು ಚಾನ್ಸೇ ಇಲ್ಲ ಅನ್ನೋ ತರ ನಾವು ಮಹಿಳೆಯರು ಸಿದ್ಧರಾಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ
ನೀವು ಈ ಮಹಿಳೆಯರ ಹೋರಾಟನ ತುಂಬಾ ಅಗೌರವಾಗಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ನಮ್ಮ ಇವತ್ತು ನಮ್ಗೆ 2 ಅವರಲ್ಲಿ ಕೊಟ್ಟಿರುವಂತ ಒಂದು ಹಿಂದುಗೂಡ್ಕೊಂಡು ಬಂದಿರುವಂತ ಮಹಿಳೆಯರು ಜೆಡಿಎಸ್ ಇಂದ. ಇನ್ನು ನಾವು ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಮುಂದೆ ರಾಜ್ಯಾದ್ಯಂತ ಮಹಿಳೆಯರು ಬಂದು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ನಮಗೂ ಮನಸ್ಸಿದೆ, ನಮಗೂ ಆಸೆ ಇದೆ ಅಂತ ಹೇಳಿ ನೋಡಿ ಅಲ್ಲಿ ಗೋಡೆ ಮೇಲೆ ಬರ್ತಿದ್ದಾರೆ. ಬರೀ ಗೋಡೆ ಮೇಲೆ ಬರೆದ್ರೆ ಸಾಧ್ಯ. ಸಿದ್ದರಾಮಯ್ಯನವರೇ ಇವತ್ತು ಅದನ್ನ ಕಾರ್ಯರೂಪಕ್ಕೆ ತರಬೇಕಾದಂಥದ್ದು ನಿಮ್ಮ ರಾಹುಲ್ ಗಾಂಧಿ ಅವ್ರಿಗಿರ್ಬೋದು, ನಿಮ್ಗಿರ್ಬೋದು ಇರತಕ್ಕಂಥ ಕರ್ತವ್ಯವನ್ನ ನೀವು ನೆನಪಿಸ್ಕೋಬೇಕಾಗ್ತದೆ. ಇವತ್ತು 1996ರಲ್ಲಿ ಏನು ನಮ್ಮ ನಾಡಿನ ನೆಚ್ಚಿನ ನಾಯಕರು ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಸಾಹೇಬರು ಏನು ಮಹಿಳಾ ಮೀಸಲಾತಿ ಮಂಡನೆಯನ್ನ ಮಾಡಿದ್ರು, ಅವತ್ತು ಸಹ ಈ ಕಾಂಗ್ರೆಸ್ನವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಮತ್ತೆ ಮೋದಿ ಅವರು ಮಹಿಳೆಯರ ಮೇಲೆ ಇರತಕ್ಕಂಥ ಕಾಳಜಿಯಿಂದ ಅವರೊಂದು ಗೌರವ ಕೊಡಬೇಕು, ಅವ್ರಿಗೊಂದು ಸ್ಥೈರ್ಯ ತುಂಬಬೇಕು, ಈ ಒಂದು ಸಮಾಜದಲ್ಲಿ ಅವರು ಕೂಡ ಸಮಾನತೆಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ನಿರ್ಧಾರ ಮಾಡಿ ಇವತ್ತು ಈ ಮಹಿಳಾ ಮೀಸಲಾತಿ ಮಂಡನೆಯನ್ನ ಮಂಡಿಸಲಿಕ್ಕೆ ಹೋದ್ರೆ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಅವರೆಲ್ಲ ಪ್ರಧಾನಿಗಳು ಇವತ್ತು ವಿರೋಧ ಮಾಡಿ ವ್ಯಕ್ತಪಡಿಸತಕ್ಕಂಥ ಇವತ್ತು ದುರ್ಘಟನೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಡೆದಿದೆ. ಹಂಗಾಗಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ನಾನು ಪ್ರಶ್ನೆ ಕೇಳಕೊಡ್ತೀನಿ. ಇವತ್ತು ರಾಹುಲ್ ಗಾಂಧಿ ಅವರೇ, ನಿಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರಿಗೆ ನೀವು ಲೋಕಸಭೆಯಲ್ಲಿ ಒಂದು ಅಭ್ಯರ್ಥಿಯಾಗಿ ಮಾಡಬೇಕು. ನಿಮ್ಮ ತಾಯಿಯವರಿಗೆ ಲೋಕಸಭೆಯಲ್ಲಿ ಹಾಗೆ ರಾಜ್ಯಸಭೆಯಲ್ಲಿ ಕೂಡ ನೀವು ಒಂದು ಅಭ್ಯರ್ಥಿಯಾಗಿ ಮಾಡಬೇಕು. ಆದ್ರೆ ಸಾಮಾನ್ಯ ಮಹಿಳೆಯರಿಗೆ ಇವತ್ತು ತುಚ್ಛವಾಗಿ ಕಾಣತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇಲ್ಲ. ಸಾಮಾನ್ಯ ಮಹಿಳೆಯರು ಇವತ್ತು ಮನೆಯಲ್ಲಿ ಕಸ ತೊಡ್ಕೊಂಡು ಇರಬೇಕಂತೇಳಿ ತಾವು ಇಂಡೈರೆಕ್ಟ್ ಆಗಿ ಇದನ್ನ ಹೇಳಕ್ಕೆ ತಾವು ರಾಜ್ಯಕ್ಕೆ ವ್ಯಕ್ತಪಡಿಸಿದ್ರು. ಹಂಗಾಗಿ ಇವತ್ತು ಈ ಪಕ್ಕದ ರಾಜ್ಯವಿರತಕ್ಕಂಥ ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂತಹ ಸ್ಟಾಲಿನ್ ಅವರು ಇರ್ಬೋದು, ಇವ್ರ ತಂಗಿ ಕನಿಮೊಳಿ ಅವರು ರಾಜ್ಯ ನಮ್ಮ ತಮಿಳುನಾಡಿಂದ ಲೋಕಸಭೆಗೆ ಆಯ್ಕೆಯಾಗಿ ಇವತ್ತು ಆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಧ್ವನಿಯೆತ್ತಬಹುದು. ಆದ್ರೆ ಇವತ್ತು ಸಾಮಾನ್ಯ ಮಹಿಳೆಯರಿಗೆ ಇವತ್ತು ಆ ಒಂದು ಲೋಕಸಭೆ ಸ್ಥಾನಕ್ಕೆ ಇರ್ಬೋದು, ರಾಜ್ಯಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಇಲ್ಲಿ ಹೋಗಿ ಒಂದು ಅವರ ಮಹಿಳೆಯರ ಒಂದು ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಿಕ್ಕೆ ತಾವು ಅವಕಾಶವನ್ನ ಮಾಡಿಕೊಂಡಿರತಕ್ಕಂಥದ್ದು ಈ ರಾಜ್ಯದ ದುರ್ದೈವ. ಹಂಗಾಗಿ ನಿಮ್ಮ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರಕ್ಕೆ ನೀವೆಲ್ಲ ಮೈತ್ರಿಕೂಟ ಏನು ಪಟಾಲಂಗಿದ್ದೀರಾ, ಎಲ್ಲ ಅಯೋಗ್ಯರಿದ್ದೀರಾ, ನಿಮ್ಮೆಲ್ಲರಿಗೂ ಧಿಕ್ಕಾರವನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಜೆಡಿಎಸ್. ಇಂಡಿ ಒಕ್ಕೂಟಕ್ಕೆ ಬೇಕೇ ಬೇಕು. We want ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೂ ಮಂಜಾಳ ಹಿಂದೆ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ತಂದಿರತಕ್ಕಂತ ಈ ಮಹಿಳಾ ರಿಸರ್ವೇಶನ್ ಒಂದು ಬಿಲ್ ಅನ್ನ ಇಂಡಿ ಕೂಟದ ಮಿತ್ರ ಪಕ್ಷಗಳು ವಿರೋಧ ಮಾಡುವ ಮೂಲಕ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಕೊಡಬೇಕಾಗಿರತಕ್ಕಂತ ಗೌರವವನ್ನ ಇವತ್ತು ಅಪಮಾನ ಮಾಡಿದ್ದಾರೆ. ಇವತ್ತು ಮಹಿಳೆಯರಿಗೆ ಏನು ಒಂದು ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಪ್ರಧಾನಮಂತ್ರಿ ಇದ್ದಾಗಲೇ ಆ ಒಂದು ಬಿಲ್ ಅನ್ನು ತರಬೇಕು ಅಂತೇಳಿ ಅದಕ್ಕಾದಂತ ಪ್ರಾರಂಭಗಳನ್ನ ಅವರ ಒಂದು ಅವಧಿಯಲ್ಲಿ ಮಾಡಿರತಕ್ಕಂಥದ್ದು. ಮತ್ತೆ ಅವರ ಕಣ್ಣು ಮುಂದೆನೆ ಮತ್ತೊಮ್ಮೆ ಅವರು ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಇದ್ದಾಗಲೇ ಈ ಬಿಲ್ ಅನ್ನ ಪಾಸ್ ಮಾಡಿಸ್ಬೇಕು ಅಂತೇಳಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಹಳಷ್ಟು ಯೋಚನೆ ಮಾಡಿ ಈ ಬಿಲ್ ಅನ್ನ ತಂದು ಮಹಿಳೆಯರ ಮನಸ್ಸಲ್ಲಿ ಸದಾ ಅವರು ಇರಬೇಕು ಅಂತ ಹೇಳಿ ಒಂದು ದೊಡ್ಡ ಸಾಹಸಕ್ಕೆ ನಿನ್ನೆ ಏನು ಕೈ ಹಾಕಿದ್ರು. ಅದಕ್ಕೆ ಈ ಇಂಡಿ ಕೂಟದ ಅಧ್ಯಕ್ಷರು ಮತ್ತು ಪಾಪೂತ ಏನು ನಾವೆಲ್ಲ ಕೂಡ ಕರಿತೀವಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಇದನ್ನ ವಿರೋಧ ಮಾಡಿ ಏನು ಅವರ ಮಿತ್ರ ಪಕ್ಷಗಳು ಕೂಡ ಸೇರಿ ಇವತ್ತು ಆ ಬಿಲ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಜನ ಮುಂದಿನ ದಿನಗಳಲ್ಲಿ ಮಹಿಳೆಯರಿನ್ನೇನು ಚುನಾವಣೆ ಬರ್ತಾ ಇದೆ 5 ರಾಜ್ಯಗಳ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸಿ ನಿಮ್ಮನ್ನ ಮನೆ ಕಳಿಸುವ ಮೂಲಕ ಜನ ಉತ್ತರ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಮಹಿಳೆಯರು ಈ ದೇಶದ ಶಕ್ತಿ, ಮಹಿಳೆಯರು ಈ ದೇಶದ ಸರ್ವಸ್ವ. ಮಹಿಳೆಯರಿಲ್ಲದೆ ಯಾವುದೇ ಕ್ಷೇತ್ರ ಇಲ್ಲ,
ಅಂತೇಳಿ ನಾವೆಲ್ಲ ಕೂಡ ಭಾವಿಸಿದೀವಿ. ಅದಕ್ಕೆ ನಮ್ಮ ಸನ್ಮಾನ್ಯ ದೇವೇಗೌಡರು 25 ವರ್ಷ ಹಿಂದೆನೆ ನಮ್ಮ JDS ಪಕ್ಷದ ಚಿಹ್ನೆಯನ್ನು ಕೂಡ ಮಹಿಳೆಯರ ಒಂದು ಭಾವಚಿತ್ರ ಇರತಕ್ಕಂಥದನ್ನ ಮಾಡಿರತಕ್ಕಂಥದ್ದು. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಕೂಡ ನಿನ್ನ ಪಾರ್ಲಿಮೆಂಟ್ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವರು ಮಾತನಾಡಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ನಾಯಕರುಗಳು ಹಲವಾರು ನಾಯಕರುಗಳ ಹೇಳಿಕೆಗಳನ್ನ ನಾನು ಗಮನಿಸಿದ್ದೀನಿ. ಏನೋ ಒಂದು ನೆಪ ಓಡಿ ಇವತ್ತು ಏನೋ ಡಿಲಿಮಿಟೇಷನ್ ಬಿಲ್ ತಂದ್ರು, ಚರ್ಚೆ ಮಾಡಿಲ್ಲ, ಅದಕ್ಕೆ ತರಾತುರಿಯಲ್ಲಿ ತಂದ್ಬಿಟ್ರು, ನಾವು ಮಹಿಳೆಯರ ವಿರೋಧ ಅಲ್ಲ, ನಾವು ಅದಕ್ಕೆ ಅದನ್ನ ನಾವು ತಿರಸ್ಕಾರ ಮಾಡಿದೀವಿ ಅಂತೇಳಿ ನೀವು ಏನೇ ಹೇಳಿದ್ರು ಕೂಡ ಮಹಿಳೆಯರು ನಿಮಗೆ ಕ್ಷಮೆ ಯಾಚಿಸಲ್ಲ, ನಿಮಗೆ ಬುದ್ಧಿ ಕಳಿಸ್ತಾರೆ. ಇವತ್ತು ರಾಜಕೀಯವಾಗಿ ಎಲ್ಲೋ ಒಂದ್ ಕಡೆ ಮಹಿಳೆಯರು ಬೆಳೆದು ಬಿಟ್ರೆ ತಮ್ಮ ಅಸ್ತಿತ್ವವನ್ನ ಕಳ್ಕೋಬೇಕಾಗುತ್ತೆ ಅಂತೇಳಿ ನಿಮ್ಗೆ ನಡಕ ಶುರುವಾಗಿದೆ ಏನ್ರಿ ಕಾಂಗ್ರೆಸ್ ನಾಯಕರುಗಳಿಗೆ. ನಿಮ್ಮ ನಾಯಕಿ ಕೂಡ ಒಬ್ಬರು ಮಹಿಳೆಯರು, ನಿಮ್ಮ ಸೋದರಿ ಕೂಡ ಒಬ್ಬರು ಮಹಿಳೆಯರು. ಅವರು ಮಾತ್ರ ಆಸಕ್ತಿ ಇದೆ, ಅವರು ಮಾತ್ರ MP ಆಗ್ಬೇಕು, ಸಾಮಾನ್ಯ ಮಹಿಳೆಯರು ಆಗ್ಬಾರ್ದ ಹೇಳ್ಬೇಕಾಗ್ತದೆ. ಇವತ್ತು ಸಿದ್ದರಾಮಯ್ಯನವರು ನಾವು ಪಂಚ ಗ್ಯಾರಂಟಿಯನ್ನ ತಂದುಬಿಟ್ಟಿದೀವಿ, ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ, 2,000 ರೂಪಾಯಿ ಅಕೌಂಟಿಗೆ ಹಾಕ್ತೀವಿ ಅಂತೇಳಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಬೆಳೀಲಿಕ್ಕೆ ಬಿಡ್ತಾ ಇಲ್ಲಲ್ಲ ಕಣ್ರಿ ನೀವು. ಯಾವ ಒಂದು ನೈತಿಕತೆ ಇದೆ ನಿಮ್ಗೆ? ಕಾಂಗ್ರೆಸ್ ಪಕ್ಷದವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ ನೀವು ನರೇಂದ್ರ ಮೋದಿ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಬನ್ನಿ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ನಿನ್ನೆ ಹೋಟೆಲ್ ಪಾಲ್ಗೊಂಡು ಆ ಬಿಲ್ಲನ್ನ ಪಾಸ್ ಮಾಡಿ ಇವತ್ತು ಇಡೀ ದೇಶಾದ್ಯಂತ ಸಂಭ್ರಮಾಚರಣೆ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಇವತ್ತು ಜನರ ಮುಂದೆ ಬೆತ್ತಲಾಗಿ ನಿಂತಿದ್ದೀರಿ ಇಂಡಿ ಕೂಟದವರು. ಅದಕ್ಕೆ ನೀವು ಉತ್ತರ ಇಲ್ಲ. ಇವತ್ತು ನಮ್ಮ ತಾಯಿ, ನಮ್ಮ ಮಾಜಿ ಸಚಿವರು ಲೀಲಾದೇವಿ ಅಮ್ಮವರು ಹೇಳ್ತಾ ಇದ್ರು, ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿ ಇದ್ದಾಗ ಇವರು ರಾಜ್ಯದ ಸಚಿವರು, ಕನ್ನಡ ಕಲ್ಚರಲ್ ಸಚಿವರು, ನನಗೂ ನೆನಪಿದೆ, ಡೆಲ್ಲಿ ಕರೆಸ್ಕೊಂಡು ಸಾಹೇಬ್ರು ಅವ್ರನ್ನ ಮಾತಾಡಿ ಒಂದು ದೊಡ್ಡ ನಿಯೋಗನ ಕರ್ಕೊಂಡು ಹೋಗಿದ್ರು. ಆ ತರ ಒಂದು ಹೆಣ್ಣು ಮಕ್ಕಳ ಮೇಲೆ ಗೌರವ ಇಟ್ಟಿರ್ತಕ್ಕಂಥ ನಮ್ಮ ನಾಯಕರುಗಳಿದ್ದಾಗ ನರೇಂದ್ರ ಮೋದಿಜಿ ಅವರು ಬಲಿಷ್ಠ ನಾಯಕ, ಇಡೀ ರಾಷ್ಟ್ರ ಅಲ್ಲ, ವಿದೇಶ ಅಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ ಅವರ ಒಂದು ಶಕ್ತಿ ಏನು ಅಂತ. ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಏನಕ್ಕೋಸ್ಕರ ನೀವು ಈ ತರ ಒಂದು ನಾಟಕ ಮಾಡಿದ್ರಿ ನಿನ್ನೆ? ನಿಜವಾಗ್ಲೂ ಕೂಡ ಇದನ್ನ ಮಹಿಳೆಯರು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ಹೋರಾಟ ಆಗುತ್ತೆ. ನೀವು ಆ ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು, ಮಹಿಳೆಯರ ಹಕ್ಕು ಇರ್ಬೋದು, ಎಲ್ಲವನ್ನೂ ಕೂಡ ಕೊಡುವಂತ ಕೆಲಸವನ್ನ ನಮ್ಮ JDS ಪಕ್ಷ NDA ಮೈತ್ರಿಕೂಟದ ಪಾರ್ಟ್ನರ್ ಆಗಿ ಎಲ್ಲ ಕಡೆ ನಾವು ಹೋಗ್ತೀವಿ, ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಂಡಿ ಪಕ್ಷದ ಒಕ್ಕೂಟಕ್ಕೆ ನಾನು ಎಚ್ಚರಿಕೆನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಮಹಿಳಾ ಮೀಸಲಾತಿ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿದೆ, ಈ ನಿಟ್ಟಿನಲ್ಲಿ ಪ್ರತಿಭಟನೆ ಭಾಗವಹಿಸಿದ್ದೀರಿ, ಏನ್ ಹೇಳ್ತಾರೆ ಮೇಡಮ್? ಸರ್, ಅದೇ ನಿನ್ನೆ ನೋಡಿ ತುಂಬ ನೋವಾಯಿತು. ಯಾಕಂದರೆ ನಾವು ಪಕ್ಷದಲ್ಲಿ ಒಂದು 30 ವರ್ಷದಿಂದ ದುಡ್ಕೊಂಡು ಬರ್ತಾ ಇದ್ದೀನಿ. ಒಂದೇ ಒಂದು ಆಸೆ ಇತ್ತು, ದೇವೇಗೌಡರಿಗೆ ಈ ವಯಸ್ಸಲ್ಲಿ ನಮಗೆ 33% ಇವಾಗ ಸ್ಥಳೀಯ ಸಂಸ್ಥೆಗಳಲ್ಲೆಲ್ಲ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ರು. ನಾನು ಕೌನ್ಸಿಲರ್ ಆಗಿದ್ದೆ. ಹಾಗೆ ಹೆಣ್ಮಕ್ಳು ತುಂಬ ಜನ ಮನೆಯಲ್ಲಿರೋಂಥ ಹೆಣ್ಮಕ್ಳೆಲ್ಲ ಬಂದು ರಾಜಕೀಯದಲ್ಲಿ ನಾವು ದುಡಿಯೋಂಥ ವ್ಯವಸ್ಥೆ ಬಂತು. ಹಾಗಾಗಿ ಇವಾಗ ದೇವೇಗೌಡರ ಆಸೆ ಸ್ವಲ್ಪ ಅವ್ರಿಗೆ ಈ ವಯಸ್ಸಲ್ಲೂ ನೋವಾಗಿರ್ಬೋದು ಅಂತ ಅಂದ್ಬಿಟ್ಟು ನನಗೆ ನೆನ್ನೆ ತುಂಬ ದುಃಖ ಆಯಿತು. ಈಗಾಗಲೇ ರಾಜಕೀಯ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ಮಿತ್ರ ಪಕ್ಷಗಳು ಅವರಲ್ಲೇ ಹೆಣ್ಮಕ್ಳಿದ್ದಾರೆ. ಸಾಕಷ್ಟು ಜನ ದುಡಿತಾ ಇರೋ ಹೆಣ್ಮಕ್ಳಿದ್ದಾರೆ. ಬರೀ ಆ ಹೆಣ್ಮಕ್ಳಿಗೆ ಇವತ್ತೊಂದು ಸಂದೇಶ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಪಕ್ಷದವರೇ ನಿಮಗೆ ಅನ್ಯಾಯ ಮಾಡಿರೋವಾಗ ನೀವು ಅದೇ ಪಕ್ಷದಲ್ಲಿದ್ದು ಏನು ಸುಖ? ನೀವು ದಯವಿಟ್ಟು ಆ ಪಕ್ಷ ಅಂತ ತೊರೆದ್ಬಿಟ್ಟು ಯಾವ ಪಕ್ಷ ನಿಮಗೆ ಹೆಣ್ಮಕ್ಳು ಪರವಾಗಿ ನಿಂತಿದೆಯೋ ಆ ಪಕ್ಷದಲ್ಲಿ ಬಂದು ನೀವು ರಾಜಕೀಯ ಸೇವೆ ಸಲ್ಲಿಸಬೇಕು ಅಂತ ಹೇಳ್ತೀನಿ. ವಿರೋಧಿಗಳನ್ನೇ ನೀವು ಜೊತೆಯಲ್ಲಿ ಇಟ್ಕೊಂಡು ಅವ್ರ ಪರವಾಗಿ ನೀವು ಕೆಲಸ ಮಾಡ್ತೀರಾ ಅಂದರೆ ಅದಕ್ಕಿಂತ ನಕ್ಪಾಟ್ಲಿ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಈ ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಇವತ್ತು ಮಾಡಿದ್ದೀರಾ, ಮುಂಬರುವ ದಿನಗಳಲ್ಲಿ
ಬಿಜೆಪಿ ಜೊತೆ ಮೈತ್ರಿ ಸೇರಿ ಪ್ರತಿಭಟನೆ ಮಾಡೋ ಇಚ್ಛೆ ಇದೆ ಮೇಡಮ್. ಹೌದು ಸರ್, ರಾಜ್ಯಾದ್ಯಂತ ಇವಾಗ ಅದೇ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಿದ್ದೀವಿ. ದೇವೇಗೌಡರು, ಕುಮಾರಣ್ಣ, ನಿಖಿಲ್ ಸರ್ ಏನು ಹೇಳ್ತಾರೋ ಅವರ ಪರ್ಮಿಷನ್ ತಗೊಂಡು ನಾವು ರಾಜ್ಯದಾದ್ಯಂತ ಹೋರಾಟ ಮಾಡಬೇಕು ಅಂತಿದ್ದೀವಿ ಸರ್. ನಮ್ಮ ಪರಿಚಯ ಮೇಡಮ್. ನಾನು ಕವಿತಾ ರೆಡ್ಡಿ ಅಂತ, ಉತ್ತರ ಗ್ರೇಟರ್ ಬೆಂಗಳೂರು ಮಹಿಳಾ ವಿಭಾಗದ ಅಧ್ಯಕ್ಷೆ ಸರ್. ದೇಶಾದ್ಯಂತ ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಅದರಿಂದ ನಮ್ಮ ನಾಯಕರಾದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಸಾಹೇಬರು ಮತ್ತು ಕೇಂದ್ರದ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು, ನಿಖಿಲ್ ಕುಮಾರಸ್ವಾಮಿ ಸಾಹೇಬರ ನಾಯಕತ್ವದಲ್ಲಿ ಹಾಗೂ ಬೆಂಗಳೂರು ಉತ್ತರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಇ ಕೃಷ್ಣಪ್ಪನವರ ನಾಯಕತ್ವದಲ್ಲಿ ನಾವು ಉಗ್ರ ಹೋರಾಟವನ್ನು ಮಹಿಳೆಯರ ಪರವಾಗಿ ಇದ್ದು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ತಿಳಿಯಲು ಬಯಸ್ತೇನೆ.